ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡ್ಬೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ಅದ್ರ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅದು ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ತುಲಾ ರಾಶಿ 2026 ಫೆಬ್ರವರಿ 15ನೇ ತಾರೀಕು ನಂತರದಲ್ಲಿ ತುಲಾ ರಾಶಿಯವರಲ್ಲಿ ಏನೇನು ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ನನಗನ್ನಿಸ್ತದ್ದು ಚತುರ್ಥ ಭಾವ. ಚತುರ್ಥ ಅಂದ್ರೆ ತಾಯಿ, ಪ್ರಾಪರ್ಟಿ, ಸಿಂಹಾಸನ ಸ್ಥಾನ ಅಂತ ಹೇಳ್ತಾರೆ. ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್ ಆ ಒಂದು ಚತುರ್ಥ ಭಾವಕ್ಕೆ ಇದೆ. ಸುಖ ಭಾವ ಕೂಡ. ಇಲ್ಲಿ ಇರುವಂತ ಗ್ರಹಗಳನ್ನ ನೋಡ್ತಿದ್ರೆ ಅಗೈನ್ ಇದು ಬಂದು ಪ್ರಾಪರ್ಟಿ ಖರೀದಿ ಅವಕಾಶ. ಒಂದು ಹೊಸ ಪ್ರಾಪರ್ಟಿ ಖರೀದಿ ಆಗ್ಬೋದು, ವೆಹಿಕಲ್ ಖರೀದಿ ಆಗ್ಬೋದು, ಅಭಿವೃದ್ಧಿ ಆಗ್ಬೋದು. ಈ ಒಂದು ಯಾವುದೋ ಒಂದು ಪೊಸಿಷನ್ ಟ್ರೈ ಮಾಡ್ತಿರ್ಬೋದು, ಪದವಿಗೆ, ಆ ಪದವಿ ಸಿಗೋ ಸಾಧ್ಯತೆಗಳು ನಿಮ್ಗೆ ಇರ್ಬೋದು. ಆಮೇಲೆ ಕುಟುಂಬದಲ್ಲಿ ಮಾತ್ರ ಕಲಹ, ಕಿರಿಕಿರಿ, ಮನಸ್ತಾಪಗಳು ಬರೋ ಸಾಧ್ಯತೆ ಈ ಒಂದು ತುಲಾ ರಾಶಿಯವರಿಗೆ ಇದೆ. ಹಾಗೇನೆ ಚತುರ್ಥದಲ್ಲಿರುವಂತ ಗ್ರಹಗಳು ಪ್ರಾಪರ್ಟಿನ ಕೊಟ್ಟರು ಕೂಡ ಕುಟುಂಬದಲ್ಲಿ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೇನೆ ಪಂಚಮ ಭಾವ ಬಹಳ ಚೆನ್ನಾಗಿದೆ, ಬಟ್ ಅಷ್ಟೇ ಎಫೆಕ್ಟಿವ್ ಆಗಿ ಇಲ್ಲ. ಇದರಿಂದ ಏನಾಗುತ್ತೆ, ಮಕ್ಕಳಿಂದ ನೋವು, ಟೆನ್ಷನ್ಗಳು, ಮಕ್ಕಳ ಜೊತೆ ಮನಸ್ತಾಪಗಳು ಬರೋ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಈ ತುಲಾ ರಾಶಿಯವರಿಗೆ ಇದೆ. ಇದು ನೀವೊಂದು ಯಾವ್ದೋ ಹೊಸ ಕೋರ್ಸ್ ನ ಮಾಡ್ತಿರ್ತೀರಾ, ಎಜುಕೇಶನ್ ರಿಲೇಟೆಡ್ ಯಾವ್ದೋ ಒಂದು ನಿಮಗೆ ಸಮಸ್ಯೆಗಳಾಗೋ ಸಾಧ್ಯತೆ, ಏಕಾಗ್ರತೆ ಸಮಸ್ಯೆಗಳು ಬರ್ಬೋದು. ಪ್ರೇಮಿಗಳಿಗೆ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ, ನಿಮ್ಮಿಂದ ಅವ್ರು ದೂರ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಈ ಒಂದು ತುಲಾ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. 6ನೇ ಮನೆ ಇರುವಂತದ್ದು ಕೂಡ ಪ್ರಾಪರ್ಟಿ, ಹಳೆ ಪ್ರಾಪರ್ಟಿ, ಪಿತ್ತರಿತ ಸ್ವತ್ತು ಸಂಬಂಧ ಒಂದು ಡಿಸ್ಪ್ಯೂಟ್ಗಳು ಸಾಧ್ಯತೆಗಳಿಗೆ ಜಾಸ್ತಿ. ಎಗೇನ್ ಇಲ್ಲಿ ನನಗೆ ಅನಿಸ್ತಿರೋದು ಸಾಲ ಹೆಚ್ಚಾಗುವಂತ ಸಾಧ್ಯತೆ, ಸಾಲಕ್ಕೆ ಸಂಬಂಧಪಟ್ಟಂತ ಟೆನ್ಷನ್ಗಳು, ಸಾಲದ ಸುಳಿಯಲ್ಲಿ ಸಿಗಾಕುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ನಾನು ಕೆಲವರಿಗೆ ಒಂದು ಹೇಳ್ತಿರ್ತೀನಿ, ಒಂದು ಕೊಟೇಶನ್, ಇಷ್ಟವೆಂದು ಅಗತ್ಯವಿಲ್ಲದ ವಸ್ತುಗಳನ್ನು ಕೊಳ್ಳಬೇಡ ಅಂತ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಇಷ್ಟ ಆಯ್ತು ತಗೊಂಡೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ನಮಗೆ ಅದು ಪರಿಣಾಮಗಳು ಅದನ್ನ ತೀರ್ಸೋಕ್ ಸಾಧ್ಯನಾ, ಇವೆಲ್ಲ ಸಾಧ್ಯತೆಗಳನ್ನ ಯಾರು ಯೋಚನೆ ಮಾಡೋದಿಲ್ಲ. ಸೊ ತೀರ್ಸೋಕ್ ಶಕ್ತಿ ಇಲ್ಲ ಅಂದ್ರೂ ಕೂಡ ತಗೊಂಡು
ನಾನು ಮನಸ್ಸು ಇಚ್ಛೆ ಮಾಡ್ತೀನಿ ಅಂತ ಹೋಗಿ ಸಿಗಾಕೊಳ್ತಾರೆ. ಮನುಷ್ಯ ನೋಡಿ, ಪ್ರಾಣಿ ಸಹಜವಾಗಿರೋ ಗುಣ ನಮ್ಮಲ್ಲಿ ಇದ್ದೇ ಇರುತ್ತೆ. ಮನುಷ್ಯ ಒಬ್ಬ ಪ್ರಾಣಿ ಅಲ್ವಾ, ಬಟ್ ಸೆಲ್ಫ್ ಕಂಟ್ರೋಲ್ ಅನ್ನೋದು ಇದೆಯಲ್ಲ, ಅದು ನಿಮ್ಮನ್ನ ಎಲ್ಗೋ ತಗೊಂಡೋಗುತ್ತೆ. ನಾವು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳಲ್ಲ, ಆ ಒಂದು ಕಂಟ್ರೋಲೇ ಇರಲ್ಲ. ಮನಸ್ಸು ಇಚ್ಛೆ ಏನ್ ಬೇಕೋ ಅದ್ ಮಾಡಕ್ ಹೋಗ್ತೀವಿ. ಯಾವ ಮನುಷ್ಯ ತನ್ನನ್ನು ಕಂಟ್ರೋಲ್ ಮಾಡ್ಕೊಂತಾನೆ ಅವ್ನು ಸಕ್ಸಸ್ಫುಲ್ ಆಗಿರ್ತಾನೆ. ಯಾಕಂದ್ರೆ ಮನುಷ್ಯ ಎಲ್ಲಾ ಆಸೆಗಳನ್ನ ಈಡೇರಿಸ್ಕೊಳಕ್ ಆಗಲ್ಲ. ಹಂಗಾಗಿ ಕಂಟ್ರೋಲ್ ಬಹಳ ಮುಖ್ಯ. ಆ ಒಂದು ಆತ್ಮ ಸಂಯಮ ನಾವು ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ಇನ್ನು ವೈವಾಹಿಕ ಜೀವನ ಸ್ವಲ್ಪ ಹದಗೆಡುವ ಸಾಧ್ಯತೆ, ಕಿರಿಕಿರಿ ಸಾಧ್ಯತೆ, ಸೆಪರೇಷನ್ ಚಾನ್ಸಸ್ಗಳಿದೆ. ಕೇರ್ಫುಲ್ ಆಗಿ ಕಮ್ಯುನಿಕೇಟ್ ಮಾಡಿ, ಸಮಸ್ಯೆಗಳಿದ್ದಾಗ ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಳಿ ತುಲಾರಾಶಿಯವರು. ಆಮೇಲೆ ಹೊಸ ಬಿಸ್ನೆಸ್ ಟ್ರೈ ಮಾಡ್ತಿದ್ದೀರಾ, ಸಕ್ಸಸ್ ಖಂಡಿತವಾಗ್ಲೂ ಇದೆ. ಲಾಭ ಕಡಿಮೆ ಇರ್ಬೋದು, ಸಕ್ಸಸ್ ಸಿಗುತ್ತೆ. ಎಗೈನ್ ನಿಮಗೆ ಉದ್ಯೋಗದ ಅವಕಾಶ ಖಂಡಿತವಾಗ್ಲೂ ಇದೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ಹೊಸ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಇಂಟರ್ವ್ಯೂಸ್ ಕೊಟ್ಟಿದ್ರೆ ಸಕ್ಸಸ್ ಸಿಗುತ್ತೆ, ಅನಾಯಾಸವಾಗಿ ಸಿಗೋ ಸಾಧ್ಯತೆಗಳು ಬಹಳಷ್ಟು ಇದೆ ಅಂತ ಹೇಳ್ಬೋದು. ಆಮೇಲೆ ತುಲಾರಾಶಿಯವರು ಏನೋ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅವ್ರೇನಾದ್ರು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ, ವ್ಲಾಗರ್ಸ್ ಆಗಿದ್ರೆ, ಅವರೆಲ್ಲರಿಗೂ ಕೂಡ ಒಂದು ಸಕ್ಸಸ್ ಸಿಗ್ಬೋದು. ಒಂದು ದೊಡ್ಡ ಒಂದು ಬ್ರೇಕ್ ಥ್ರೂ ಅಂತಾರೆ, ಅದು ಸಿಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಬಟ್ ಎಗೈನ್ ಇಲ್ಲಿ ಜನ್ಮ ಕೊಂಡ್ಲಿ ನೋಡ್ಬೇಕು. ಶುಕ್ರ ಸೋಷಿಯಲ್ ಮೀಡಿಯಾ ಕಾರಕನಾಗಿರೋದ್ರಿಂದ ಶುಕ್ರ ಹೇಗಿದ್ದಾನೆ ನಿಮ್ಮ ಜಾತಕದಲ್ಲಿ ನೋಡ್ಬೇಕು. ಎಕ್ಸಾಲ್ಟೆಡ್, ಡೆಬಿಲಿಟೇಟೆಡ್, ಅಥವಾ ಎನರ್ಜಿ ಹೇಗಿದೆ. ಈಗ ಷಡ್ ಬಲ, ದಿಗ್ಬಲ ಅಂತ ಹೇಳ್ತಾರೆ, ವಿಂಶೋಪಕ ಬಲ ಅಂತಾರೆ. ಇವೆಲ್ಲ ಪ್ಲಾನೆಟ್ ಹೆಂಗಿದೆ ನೋಡ್ಕೋಬೇಕು. ಸೊ ಇಷ್ಟು ವಿಚಾರಗಳು ತುಲಾರಾಶಿಗೆ ಸಂಬಂಧಪಟ್ಟಂತದ್ದು. ನಮಸ್ಕಾರ.